ಆಗಮಿಸಿರುವ ಎಲ್ಲ ಗಣ್ಯರೇ, ಅತಿಥಿಗಳು ಹಾಗೂ ಸಜ್ಜನ ಬಂಧುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮ ನಾವು ಈ ಕ್ಯಾನ್ಸರ್ ಮಾಹಿತಿ ಕೇಂದ್ರ ಉದ್ಘಾಟನೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾವು ಕ್ಯಾನ್ಸರ್ ಈ ಕಾಯಿಲೆ ಯಾಕೆ ಇದನ್ನು ಮಾಡುವುದಂತ ಹೇಳಿ ಒಂದು ಮಾತಲ್ಲಿ ನಾನು ಹೇಳ್ತೇನೆ ನಿಮಗೆ. ಭಾರತದಲ್ಲಿ ವರ್ಷಕ್ಕೆ 9 ಲಕ್ಷ ಜನ ಕ್ಯಾನ್ಸರಿಂದ ಮೃತಪಡ್ತಾರೆ. ಅಂದರೆ ದಿನಕ್ಕೆ 2,500 ಜನ, ಗಂಟೆಗೆ 100 ಜನ, ಮಿನಿಟಿಗೆ 2 ಜನ. ಅಂತ ದೊಡ್ಡ ಸಮಸ್ಯೆ ಈ ಕ್ಯಾನ್ಸರ್. ಸೊ ಇದರ ಬಗ್ಗೆ ಮಾಹಿತಿ ಇದ್ದಷ್ಟು ಒಳ್ಳೇದಂತ ನಾವು ಹೇಳೋದು. ಯಾಕಂದ್ರೆ ನಮ್ದು ಮತ್ತೆ ಪಾಶ್ಚಾತ್ಯ ದೇಶದಲ್ಲಿ ನಾವು ನೋಡಿದ್ರೆ, ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಬರೋದು 25 ವರ್ಷ ಮುಂಚೆ, ಅಂದ್ರೆ 45ರಿಂದ 50ರಲ್ಲಿ ಬರುವುದು. ಪಾಶ್ಚಾತ್ಯ ದೇಶದಲ್ಲಿ 70 ವರ್ಷದಲ್ಲಿ ಬರುವುದು. ಈ ಕಾಯಿಲೆ ಯೂಶಲಿ 60 ಮೇಲೆ ಬರುವಂತ ಕಾಯಿಲೆ. ಆದ್ರೆ ನಮ್ಮ ದೇಶದಲ್ಲಿ 45 to 50 ಇಸ್ ದಿ ಮೀನ್ ಏಜ್ ಅಂತ ಹೇಳುದು ನಾವು. ಹಾಗೆ ನಮ್ಮಲ್ಲಿ ಬರುವುದು 3rd ಮತ್ತೆ 4th ಸ್ಟೇಜ್. ಪಾಶ್ಚಾತ್ಯ ದೇಶದಲ್ಲಿ ಬರುವುದು 1st ಮತ್ತೆ 2nd ಸ್ಟೇಜ್. ಸೊ ನಮ್ಮಲ್ಲಿ ನಾವು ಅವ್ರಿಗಿಂತ 10 ಸರ್ತಿ ಜಾಸ್ತಿ ಖರ್ಚು ಮಾಡ್ತೇವೆ ಈ ಕ್ಯಾನ್ಸರ್ ಕಾಯಿಲೆಗೆ. ಯಾಕಂದ್ರೆ ನಾವು ಸ್ಟೇಜ್ ಲೇಟ್, ಗುಣ ಮಾಡ್ಲಿಕ್ಕೆ ಕಷ್ಟ, ಖರ್ಚು ಮಾತ್ರ. ಸೊ ನೀವು 1st ಸ್ಟೇಜಲ್ಲಿ ನಾವು ಆಕ್ಚುಯಲ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಮಾಡಿದ್ರೆ 1st ಸ್ಟೇಜಲ್ಲಿ 1 ಲಕ್ಷದಿಂದ 3 ಲಕ್ಷ ಮ್ಯಾಕ್ಸಿಮಮ್. 2nd ಯಾವಾಗ 6 ಆಗ್ತದೆ, 3ನೇ ಸ್ಟೇಜಲ್ಲಿ 15 ಲಕ್ಷ ಆಗ್ತದೆ, 4ನೇ ಸ್ಟೇಜ್ ಬರುವಾಗ 30 ಲಕ್ಷದಿಂದ 1 ಕೋಟಿ. ನೀವು ಎಣಿಸಿ, ನಮ್ಮದ್ರ 80% ಆಫ್ ಪೇಷಂಟ್ಸ್ ಇನ್ ಅವರ್ ಹಾಸ್ಪಿಟಲ್ MIO 3rd ಅಥವಾ 4th ಸ್ಟೇಜ್. ಸೊ ದಿಸ್ ಇಸ್ ಎ ವೆರಿ ಬಿಗ್ ಗ್ಯಾಪ್ ವಾಟ್ ವಿ ಹ್ಯಾವ್. ಸರ್ಕಾರ ಎಷ್ಟಂತೇಳಿ ಖರ್ಚು ಮಾಡ್ಬೋದು, ಮತ್ತೆ ಖರ್ಚು ಮಾಡಿದ್ರೆ ಅದಕ್ಕೆ ಏನಾದರೂ ರಿಟರ್ನ್ ಇರಬೇಕು, ಬದುಕಬೇಕು, ಒಳ್ಳೆ ಜೀವನ ನಡೆಸಬೇಕು. ಆದ್ದರಿಂದ ನಾವು ಈ ಮಾಹಿತಿ ಕೇಂದ್ರ 10 ಮಾಹಿತಿ ಕೇಂದ್ರ ಉದ್ಘಾಟನೆ ಅಲ್ಲಿ ಇದ್ದೇವೆ ನಾವೀಗ. ನಮ್ಮಲ್ಲಿ ಇಲ್ಲಿ ಕುಮಟಾ ಬಿಟ್ರೆ ಕುಂದಾಪುರದಲ್ಲಿದೆ, ಹೆಬ್ರಿಯಲ್ಲಿದೆ, ಮತ್ತೆ ಸುಳ್ಯ, ಪುತ್ತೂರು, ಕಾರ್ಕಳ, ಮತ್ತೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಶಿವಮೊಗ್ಗದಲ್ಲಿ, ರಾಣೆಬೆನ್ನೂರಲ್ಲಿ, ಕೊಪ್ಪದಲ್ಲಿ, ಹೀಗೆ 10 ಕೇಂದ್ರಗಳನ್ನು ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇದರ ಮೇನ್ ಉದ್ದೇಶ ಜನರಿಗೆ ಒಂದು ತಿಳುವಳಿಕೆ ಕೊಡ್ಲಿಕ್ಕೆ. ಯಾಕಂದ್ರೆ ನಾವೊಂದು 10,000 ಮನೆಯಲ್ಲಿ ಒಂದು ಸರ್ವೆ ಮಾಡಿದ್ದೇವೆ. 10,000 ಮನೆಗೆ ನಮ್ಮ ಸ್ಟಾಫ್ ಹೋಗಿ ಒಂದು ಸರ್ವೆ ಮಾಡಿದ್ದೇವೆ. ಯಾಕಂದ್ರೆ ನಾವು ಎಲ್ಲರೂ 3rd 4th ಸ್ಟೇಜ್ ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ಗಾದ್ರೂ ಗೊತ್ತಿರಬೇಕು, ಮತ್ತೆ ರಿಪೋರ್ಟ್ ನಾವು ಸರ್ಕಾರಕ್ಕೆ ಕೊಡ್ಬೋದು, ಅವ್ರೇನಾದ್ರೂ ಮಾಡ್ಬೋದು. ಯಾಕಂದ್ರೆ ಪ್ರೈವೇಟ್ ನಮ್ಮ ಆಸ್ಪತ್ರೆಯಿಂದ ಇಂಥ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನೋಡುವಾಗ ಒಂದು ಭಯ ಜನರಿಗೆ, ಇನ್ನೊಂದು ಟೆಸ್ಟ್ ಮಾಡ್ಲಿಕ್ಕೆ. ಎಲ್ರಿಗೆ ಕ್ಯಾನ್ಸರ್ ಗೊತ್ತಿದೆ, ಬಂದ್ರೆ ಒಂದು ದೊಡ್ಡ ಕಾಯಿಲೆ ಅಂತ ಗೊತ್ತಿದೆ, ಆದ್ರೆ ಟೆಸ್ಟ್ ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಪ್ರಿವೆಂಟಿವ್ ಆಂಕಾಲಜಿ ಅಂತ ಹೇಳೋದು, ಅದಕ್ಕೆ ಯಾರು ರೆಡಿ ಇಲ್ಲ. ನಂಗೆ ಬರುದಿಲ್ಲ ಅಂತೇಳಿ, ಇನ್ನೊಬ್ರಿಗೆ ಬರ್ತದೆ ಅಂತೇಳಿ. ಮತ್ತೆ ನಿಮ್ಗೆ ಗೊತ್ತಿದೆ ಸಮಾಜದಲ್ಲಿ ಈಗ ಏನೇನ್ ತೊಂದರೆ ಇದೆ ಅಂದ್ರೆ, ಕ್ಯಾನ್ಸರ್ ಬಂದ್ರೆ ಮತ್ತೆ ಅವನಿಗೆ ಸಹಾಯಕ್ಕೆ ಯಾರು ಬರುದಿಲ್ಲ. ಅವ್ರವ್ರ ಮನೆಯಲ್ಲಿ ಇರ್ತಾರೆ, ಮತ್ತೆ ಎಲ್ಲರೂ ಅವ್ರನ್ನ ಬಿಟ್ಟು ಹೋಗ್ತಾರೆ. 60 ವರ್ಷ ಮೇಲೆ ಬರುವಂತ ಕಾಯಿಲೆ. ನಾವು ನಮ್ಮ ಜಾಗ್ರತೆ ವಹಿಸ್ಬೇಕು ಹೆಲ್ತ್ ಬಗ್ಗೆ. ಪ್ರಿವೆಂಟಿವ್ ಟೆಸ್ಟ್ ಇದೆ, ಮತ್ತೆ ಅದಕ್ಕೆ ಸೈನ್ ಅಂಡ್ ಸಿಂಪ್ಟಮ್ಸ್. ಅಂದ್ರೆ ನಿಮ್ಗೆ ಎಲ್ಲ ಕ್ಯಾನ್ಸರ್ ಆಲ್ಮೋಸ್ಟ್ 1st ಅಥವಾ 2nd ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಅದರದ್ದು ನಿಮ್ಗೆ ಅರಿವಿರ್ಬೇಕು. ಅರಿವಿದ ಮೇಲೆ ನೀವು ಬೇಗ ಟೆಸ್ಟಿಗೆ ಹೋಗ್ಬೇಕು. ಸೊ ಯಾರಾದ್ರೂ ಅವ್ರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಈ ಮಾಹಿತಿ ಕೇಂದ್ರಕ್ಕೆ ಬಂದ್ರೆ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ ಕ್ಯಾನ್ಸರ್ ಬಗ್ಗೆ. ಏನ್ ಮಾಡ್ಬೇಕು, ಏನ್ ಟೆಸ್ಟ್ ಮಾಡ್ಬೇಕೋ ಬೇಡ, ರಿಪೋರ್ಟ್ ಇದ್ರೂ ತೋರಿಸ್ಬೋದು. ನಿಮ್ಗೆ ಒಂದು ದಾರಿ ತೋರಿಸ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಇಂಥ ಕಾರ್ಯಕ್ರಮ ನಾವು ಹಾಕಿಕೊಂಡಿದ್ದೇವೆ. ಇದರಿಂದ ನಾವು ಎಣಿಸೋದು ಜನರಿಗೆ ಸಹಾಯ ಆಗ್ಬೋದು ಅಂತೇಳಿ. ಇದೊಂದು ನಮ್ಮ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ನಾವು. ಇದೊಂದು ಎಕ್ಸ್ಪೆರಿಮೆಂಟ್, ಏನಾಗ್ತದೆ ಗೊತ್ತಿಲ್ಲ. ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ. ಅದರ ರಿಸಲ್ಟ್ ಮತ್ತೆ ದೇವರು ಕೊಡುವಂಥದ್ದು. ಆದ್ರೆ ಇವತ್ತು ನಮ್ಮ ಡಾಕ್ಟರ್ ಸುರೇಶ್ ರವರು ನೀವು ಒಂದು ಒಳ್ಳೆ ಕೆಲಸ ನನ್ನ ಕ್ಷೇತ್ರದಲ್ಲಿ ನೀವು ಮಾಡ್ತಾ ಇದ್ರಿ. ಇದು ಶೀಘ್ರವಾಗಿ ಎಲ್ಲರಿಗೂ ತಲುಪುವ ಹಾಗೆ ಆಗಲಿ ಅನ್ನುವಂಥದ್ದನ್ನ ನಾನು ಹಾರೈಸ್ತೇನೆ. ಮತ್ತು ಆದಷ್ಟು ಕಡಿಮೆ ಈ ಕ್ಯಾನ್ಸರ್ ರೋಗ ಪೀಡಿತ ಜನ ನಮ್ಮಲ್ಲಿ ಇರಲಿ ಅನ್ನುವಂಥದ್ದು ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಒಂದ್ ಕಡೆ ಹಣಕಾಸಿನ ಸಮಸ್ಯೆ ಬಹಳ ಬೇಕಾಗ್ತದೆ. 5 ಲಕ್ಷ, 10 ಲಕ್ಷ, 20 ಲಕ್ಷ ಬಹಳ ಬೇಕಾಗ್ತದೆ. ಅದರಲ್ಲಿ ನಮ್ಮ ಮೋದಿಯವರು ಆಯುಷ್ಮಾನ್ ಭಾರತ್ ಅನ್ನುವಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸೌತ್ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಪ್ರತಿಯೊಂದು ಆಸ್ಪತ್ರೆಯೂ ಬಹಳ ಟಾಪ್ ಕ್ಲಾಸ್ ನಲ್ಲಿ ಇದೆ. ಆ ಪ್ರಯೋಜನವನ್ನ ನಮ್ಮ ಊರಿನ ಜನರಿಗೆ
ಸಿಗಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ದೇವರ ಹತ್ರ ಬೇಡ್ಕೊಳ್ಳೋದು, ಈ ಕ್ಯಾನ್ಸರ್ ಪೀಡಿತರಾದವರು ನಮ್ಮ ಜಿಲ್ಲೆಯಲ್ಲಿ, ನನ್ನ ಕ್ಷೇತ್ರದಲ್ಲಿ ಯಾರೂ ಇಲ್ಲದೆ ಇದ್ರೆ ಒಳ್ಳೇದು ಅನ್ನುವಂಥದ್ದನ್ನ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ನಿಮ್ಮ ಸೇವೆ ನಮ್ಮ ಕ್ಷೇತ್ರಕ್ಕೆ ಲಭ್ಯ ಆಗ್ಲಿ ಮತ್ತು ನನ್ನಿಂದ ಮತ್ತು ಸರ್ಕಾರದಿಂದ ಏನಾದರೂ ನಿಮಗೆ ಬೇಕಾದಂತ ಸಂದರ್ಭದಲ್ಲಿ ನನ್ನನ್ನು ನೀವು ಯಾವತ್ತೂ ಸಂಪರ್ಕ ಮಾಡ್ರೆ ಖಂಡಿತವಾಗಿಯೂ ನಿಮ್ಮ ಈ ಒಂದು ಮಾಹಿತಿ ಕೇಂದ್ರಕ್ಕೆ ಬೇರೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ನಾನು ನೀಡ್ತೇನೆ ಎನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮ ಟೀಮಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ. ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಡಾಕ್ಟರ್ ಸುರೇಶ್ ರಾವ್ ಮತ್ತು ಅವರ ತಂಡಕ್ಕೆ ಈ ಒಂದು ಮಾಹಿತಿ ಕೇಂದ್ರ, ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ನೀಡುವಂತ ಒಂದು ಮಾಹಿತಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಹೇಳುತ್ತೇನೆ. ಜೋರಾಗಿ ಚಪ್ಪಾಳೆ ಅವರಿಗೆ ಹೊಡಿಬಹುದು. ನಾವೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು, ಇನ್ನೇನೇನಾಗಬೇಕು ಅನ್ನುವಂಥ ಕನಸುಗಳನ್ನು ಕಾಣ್ತಾ ಇದ್ದೇವೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ 32 ವರ್ಷದ ಹಿಂದೆ ಬಗ್ಗೋಣದಲ್ಲಿ ಸ್ಮಶಾನದಲ್ಲಿ ನಾನು ಆಸ್ಪತ್ರೆ ಮಾಡಿದ್ದೆ, ಒಂದು 50 ಬೆಡ್ನ ಆಸ್ಪತ್ರೆ. ಎಷ್ಟು ಕಷ್ಟಪಟ್ಟಿದ್ರೆ ನನಗೆ ಗೊತ್ತು. ಆದ್ರೆ ಇವತ್ತು ತುಂಬಾ ಸಂತೋಷ ಅಂದ್ರೆ ಇವತ್ತು ಜನ ಹೇಳ್ತಾ ಇದ್ದಾರೆ, ಸ್ವಾತಂತ್ರ್ಯ ಬಂದು 76 ವರ್ಷದ ನಂತರ ಈ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಅಂತ. ಶಾಸಕರು ಮಂಗಳೂರು ಉಡುಪಿಯನ್ನು ಹೊಗಳಿದ್ರು. ಆದ್ರೆ ನಮ್ಮೆಲ್ಲರ ಕರ್ತವ್ಯ ಇದೆ, ನಾವು ಯಾರು ಮಾಡ್ತಾರೋ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಈಗ ನಾವು ಉದಾಹರಣೆಗೆ ಡಾಕ್ಟರ್ ಸುರೇಶ್ ರಾವ್ ಅವರ ತಂಡಕ್ಕೆ ನಾವು ಕೈ ಜೋಡಿಸಿದ್ರೆ ಬಹುಶಃ ಮುಂದಿನ ದಿನದಲ್ಲಿ ಇಲ್ಲಿ ಒಂದು ಒಳ್ಳೆ ಸೆಂಟರ್ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ, ಮತ್ತು ಅದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗಾದ್ರೆ ತಾವೆಲ್ಲ ಕೇಳಬಹುದು, ಯಾಕೆ ಬೇಕು ಇದು? ನಾವೆಲ್ಲರೂ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ, ಆದ್ರೆ ಒಂದನ್ನು ಬಿಟ್ಟು ಬೇರೆ ಭಾಗ್ಯದಿಂದ ಇದ್ದೇವೆ ಜಗತ್ತಿನಲ್ಲಿ. ಸುರೇಶ್ ರಾವ್ ಅವರು ಮಾತನಾಡುವಾಗ ಹೇಳಿದ್ರು 9 ಲಕ್ಷ ಜನ ಪ್ರತಿನಿತ್ಯ ಸಾಯ್ತಾರೆ ಅಂತ. ಸಾಯೋದು ಪೇಷಂಟ್ ಎಷ್ಟಿದ್ದಾರೆ ಅಂದ್ರೆ ಕೋಟಿಗಟ್ಟಲೆ ಜನ ಇದ್ದಾರೆ. ಯಾಕೆ ಸಾಯ್ತಾರೆ? ಜ್ಞಾನದ ಕೊರತೆ, ಅಜ್ಞಾನ ಒಂದು. ಎರಡನೇದು ಭಯ. ಯಾವ್ದಾದ್ರು ದೊಡ್ಡ ನೋಡಿ, ಕೊರೋನಾ ಟೈಮ್ನಲ್ಲಿ ಕೊರೋನಾದಿಂದ ಎಷ್ಟು ಜನ ಸತ್ತರ್ರಿ, ಅದು ಬರೀ 3 ವರ್ಷ. ಇವತ್ತು ಕೊರೋನಾದ ಬಗ್ಗೆ ನೀವು ಯಾರು ಹೆದರೋದಿಲ್ಲ. ಅಂದ್ರೆ ಯಾವಾಗ ಇದು ಕಾಯಿಲೆ ಏನು ಅಲ್ಲ, ಇದು ಏನು ನಮ್ಮನ್ನು ಮಾಡೋದಿಲ್ಲ ಅಂತಾದ್ರೆ ನಾವು ಹೆದರೋದಿಲ್ಲ. ಆ ಕಾಲದಲ್ಲಿ ಕೊರೋನಾ ಮರಣ ಮೃದಂಗ ಅಂತ ದಿನನಿತ್ಯ ಬೆಳಗಿಂದ ರಾತ್ರಿವರೆಗೆ ಹೇಳಿದಾಗ ನಾವೆಲ್ಲ ಭಯಭೀತರಾಗಿದ್ವಿ. ಹಾಗೆ ಈ ಕ್ಯಾನ್ಸರ್ ಕಾಯಿಲೆ ಕಡಿಮೆ ಆಗಬೇಕು ಅಂದ್ರೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಬೇಕು. ಏನಪ್ಪಾ ಅಂದ್ರೆ ಇದು ಮರಣಕಾರಿ ಅಲ್ಲ. ಮೊದಲನೇ ಹಂತದಲ್ಲಿ ಪತ್ತೆ ಆದ್ರೆ ಖಂಡಿತವಾಗಿಯೂ 100% ಕಮ್ಮಿ ಆಗುತ್ತೆ. ಈ ಮೆಸೇಜ್ ಅನ್ನ, ಈ ಸಂದೇಶವನ್ನ ನಾವೆಲ್ಲರೂ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದ್ರೆ ಬಹುಶಃ ನಾವು ಒಂದು ದೊಡ್ಡ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಂಗಾಗುತ್ತೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಸುರೇಶ್ ರಾವ್ ಅವರು ಅನೇಕ ಕಡೆಗೆ ಈ ಸೆಂಟರ್ ಮಾಡಿದ್ದಾರೆ. ಬಹುಶಃ ಕುಮಟಾದಲ್ಲಿ ಇವತ್ತು ಪ್ರಾರಂಭ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಒಂದೇ ಒಂದು ವಿನಂತಿ ಅಂದ್ರೆ, 32 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ, ಅವರು ಸಾಮಾನ್ಯ 50 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ. ನಮ್ಮ TN ಹೆಗಡೆ ಅವರು ಆಲ್ಮೋಸ್ಟ್ 38-39 ವರ್ಷ, ನನಗಿಂತ 7 ವರ್ಷ ಸೀನಿಯರ್ ಅವರು. ನಮ್ಮೆಲ್ಲರ ಅನುಭವ ಏನು ಅಂದ್ರೆ, ನಾವು ಬೇರೆ ಎಲ್ಲ ಕಡೆ ಹೋದಾಗ ಹೇಳ್ತೇವೆ, ನಾನು ಯಾವಾಗಲೂ ಹೇಳ್ತೇನೆ, ಡಾಕ್ಟರ್ ಮುಂದೆ ಮತ್ತು ವಕೀಲರ ಮುಂದೆ ಯಾವುದನ್ನು ಮುಚ್ಚಿಡಬಾರ್ದು ಅಂತ. ಒಳಗಡೆ ಬಂದಾಗ ನೀವೇನು ಹೇಳೋದಿಲ್ಲ, ಎಲ್ಲ ಪ್ರಿಸ್ಕ್ರಿಪ್ಷನ್ ಬರೋದಾಗತ್ತೆ. ಹೊರಗೆ ಬಾಗಿಲ ಹತ್ರ ನಿಂತಾಗ ಹೇಳ್ತೀನಿ, ಸರ್ ಒಂದು ಗಡ್ಡೆ ಇತ್ತು, ಸರ್ ಇನ್ನೊಂದು ಗಡ್ಡೆ ಇತ್ತು ಬ್ರೆಸ್ಟ್ ಅಲ್ಲಿ. ಅಂದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಮುಜುಗರ. ಹೈಯೆಸ್ಟ್ ಡೆತ್ ಆಗೋದೇ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಮಹಿಳೆಯರಲ್ಲಿ, ಆಮೇಲೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಇಂದ, ಆಮೇಲೆ ಥೈರಾಯ್ಡ್ ಕ್ಯಾನ್ಸರ್ ಇಂದ. ಅಂದ್ರೆ ನೀವು ಮುಕ್ತವಾಗಿ ನೀವು ಆಸ್ಪತ್ರೆಗೆ ಹೋದಾಗ ತೋರಿಸಬೇಕು, ಹೇಳ್ಕೊಳ್ಬೇಕು. ಪಾಶ್ಚಾತ್ಯ ದೇಶದಲ್ಲಿ ಏನಿದೆಪ್ಪ ಅಂದ್ರೆ ವೆಲ್ ವುಮನ್ ಕ್ಲಿನಿಕ್ ಅಂತಿದೆ. ಅಂದ್ರೆ ಈಗ ನಾನು ತಿಳ್ಕೊಳ್ತೇನೆ ನಾನು ಆರೋಗ್ಯವಾಗಿದ್ದೇನೆ ಅಂತ, ಆದ್ರೆ ಅಲ್ಲಿ ಹಾಗಲ್ಲ. ವರ್ಷಕ್ಕೊಮ್ಮೆ ಕಂಪಲ್ಸರಿ ಟೆಸ್ಟ್ ಮಾಡ್ಲೇಬೇಕು ಎಲ್ಲದನ್ನು. ಆ ಸಮಯ ಭಾರತ ದೇಶಕ್ಕೆ ಬರಬೇಕು ಅಂದ್ರೆ ಬಹುಶಃ ಇನ್ನೂ ಒಂದು 25-30 ವರ್ಷ ಕಾಯ್ಬೇಕು. ಅದೇ ಇನ್ಶೂರೆನ್ಸ್ ಅಂದ್ರೆ 1 ವರ್ಷಕ್ಕೊಮ್ಮೆ ಎಲ್ಲ ತಪಾಸಣೆಯನ್ನು ಮಾಡಿಸ್ಕೊಳ್ಳೇಬೇಕು. ಆ ಒಂದು ದಿನಗಳು ಆದಷ್ಟು ಬೇಗನೆ ಬರಲಿ. ಅದು ನಮ್ಮ ಶಾಸಕರ ನೇತೃತ್ವದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಣಿಪಾಲದ್ದು ಮಂಗಳೂರು ತರ ಅದಕ್ಕಿಂತ ದೊಡ್ಡದ್ದು. ನಾನು ಯಾವಾಗ್ಲೂ ಹೇಳ್ತೇನೆ, ನಾವು ಭಾರತ ವಿಶ್ವಗುರು ಆಗ್ಬೇಕು ಅಂದ್ರೆ ಅಮೆರಿಕದವ್ರು ನಮ್ಮಲ್ಲಿ ಬರಬೇಕು. ಹಾಗೆ ಉತ್ತರ ಕನ್ನಡ ಜಿಲ್ಲೆಗೆ ಮಂಗಳೂರದ ಪೇಷಂಟ್ ಬರಬೇಕು. ಆವಾಗ ನಾವು ಸಾಧನೆ ಮಾಡಿದಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು, ಅವ್ರು 3 ಬಾರಿ ಶಾಸಕರಾದವರು, ಪ್ರಾಯಶಃ ಮುಂದಿನ ಬಾರಿ ಮಂತ್ರಿ ಆದರೂ ಆಶ್ಚರ್ಯ ಇಲ್ಲ. ನಮ್ಮ ಜೊತೆ ಕೈ ಜೋಡಿಸ್ಬೇಕು ಈ ಬಡ ಡಾಕ್ಟರ್ಗಳ ಜೊತೆ ಅಂತ ನಾನು ವಿನಂತಿನ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡುವಂತ ಒಂದು ವ್ಯವಸ್ಥೆ ಕುಮಟಾದಲ್ಲಿ ಇರಲಿಲ್ಲ. ರೋಗಿ
ವೈದ್ಯರು ಮತ್ತು ಸುಸಜ್ಜಿತ ಕ್ಯಾನ್ಸರ್ ಆಸ್ಪತ್ರೆ ನಡುವೆ ಕೊಂಡಿಯಾಗಿ ಇದು ಕೆಲಸ ಮಾಡುತ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೊದಲನೇದಾಗಿ ಡಾಕ್ಟರ್ ಸುರೇಶ್ ರಾವ್ ಅವರನ್ನು ನಾನು ನೋಡೋದು ಇವತ್ತೇ ಪ್ರಥಮ. ಆದರೆ ಎಷ್ಟೋ ಸಲ ನಾನು ನನ್ನ ಕ್ಯಾನ್ಸರ್ ರೋಗಿಗಳನ್ನು ಅವರ ಆಸ್ಪತ್ರೆಗೆ ಕಳಿಸಿದ್ದೇನೆ. ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ, ಎಲ್ಲರೂ ಗುಣಮಟ್ಟದ ಚಿಕಿತ್ಸೆಯನ್ನು ಪಡೆದು ಗುಣಮುಖವಾಗಿ ಬಂದಿದ್ದಾರೆ. ಯಾವ ಹೊತ್ತಿಗೆ ಫೋನ್ ಮಾಡಿದ್ರು ಅವರ ಸ್ಟಾಫು ಅವ್ರ ಫೋನನ್ನು ಸುರೇಶ್ ಅವರಿಗೆ ಬೀದಿ ಇದ್ದರೆ ಈಗ ಬೀದಿ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅವರೇ ಫೋನ್ ಮಾಡ್ತಾರೆ ಹೇಳಿ ನಮಗೆ ಫೋನ್ ಕೊಟ್ಟದ್ದು ಉಂಟು. ಅದಲ್ಲದೆ ಈಗ ಮೊನ್ನೆ ಒಬ್ಬರು ತೀರ್ಥಹಳ್ಳಿಯಿಂದ ಒಂದು ಹೆಂಗಸು ಬಂದಿದ್ರು. ಆವಾಗ ಅವರು ಒಂದು ಕ್ಲಿಷ್ಟಕರವಾದಂಥ ಕ್ಯಾನ್ಸರ್ ಚಿಕಿತ್ಸೆಯನ್ನು ಮಾಡ್ಕೊಂಡದನ್ನು ನೋಡಿದೆ. ನಮ್ಮ ತೀರ್ಥಹಳ್ಳಿಯಲ್ಲೂ ಒಂದು ಕ್ಯಾನ್ಸರ್ ಚಿಕಿತ್ಸೆ ಆಸ್ಪತ್ರೆ ಆಗಿದೆ, ಬಹಳ ಕ್ಲಿಷ್ಟಕರವಾದಂಥ ಚಿಕಿತ್ಸೆ. ಅದನ್ನು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಡಾಕ್ಟರ್ ಸುರೇಶ್ ಅವರು ತೀರ್ಥಹಳ್ಳಿ ಅಂತ ಒಂದು ಪ್ರದೇಶದಲ್ಲಿ ಸುಸಜ್ಜಿತ ಕ್ಯಾನ್ಸರ್ ಆಸ್ಪತ್ರೆಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೂ ಸಹ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಒಂದು 40 ವರ್ಷದ ಅನುಭವದಲ್ಲಿ ಒಂದು 4-5 ಕೇಸ್ ಹಿಸ್ಟ್ರಿ ಹೇಳಿ ನಾನು ಈ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಅದು ಅತ್ಯಂತ ಪ್ರಸ್ತುತ ಅಂತ ತಿಳ್ಕೊಂಡಿದ್ದೇನೆ. ನಾನು ಸರ್ಕಾರಿ ಆಸ್ಪತ್ರೆ ಒಂದು 15-16 ವರ್ಷ ಕೆಲಸ ಮಾಡಿದ್ದೆ. ಭಾಳ ಜನ ಬಡ ಜನರು ನನ್ನ ಹತ್ರ ಬರ್ತಾ ಇದ್ರು. ಒಂದು ಹಾಲಕಿ ಕುಟುಂಬ, ಯಾವಾಗಲೂ 8-10 ಜನರದು, 2 ಗಂಡ ಹೆಂಡತಿ, 7-8 ಜನ ಮಕ್ಕಳು, ಯಾವಾಗಲೂ ನನ್ನ ಹತ್ರ ಬರೋರು. ಗಂಡ ತೀರೋದ, ಹೆಂಡತಿಗೆ ಮುಟ್ಟು ನಿಂತ ಮೇಲೆ ಬ್ಲೀಡಿಂಗ್ ಆಯಿತು. ಬಂದಾಗ ಅವಳಿಗೆ ಕ್ಯಾನ್ಸರ್ ಇದ್ದದ್ದು ಗೊತ್ತಾಯ್ತು. ಆವಾಗ ನಾನು ಅವಳಿಗೆ ಹೇಳಿದೆ, ಅವಳ ಮಗಳಿಗೆ ಹೇಳಿದೆ, ನೋಡು ಕ್ಯಾನ್ಸರ್ ಇದೆಯಮ್ಮ, ನಿಂಗೆ ಅನುಕೂಲ ಇದ್ದರೆ ಮಣಿಪಾಲ ಅಥವಾ ಮಂಗಳೂರಿಗೆ ಲೆಟರ್ ಕೊಡ್ತೇನೆ, ನಿನ್ನ ಹತ್ರ ಏನೂ ಆಗದೆ ಹೋದರೆ ನಾನೇ ಇಲ್ಲಿ ಮಾಡ್ತೇನೆ. ಯಾಕಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್ ಇಲ್ಲ, ಗರ್ಭದ ಮೇಲೆಗಡೆ ಇದ್ದ ಕ್ಯಾನ್ಸರ್ ಇತ್ತು, ನಾನೇ ಏನಾದರೂ ಸರ್ಜರಿ ಮಾಡಿಕೊಡ್ತೇನೆ ಅಂತ ಹೇಳಿದೆ. ಆದ್ರೆ ಒಂದು ಸ್ವಲ್ಪ ದಿವಸ ನಂತರ ಯಾವಾಗಲೂ ಮಗಳ ತಾಯಿಯನ್ನು ಕರ್ಕೊಂಡ್ಬಿಡ್ತಾ ಇದ್ಲು. OPDಗೆ ಮಗಳು ಒಬ್ಬಳೇ ಬರ್ಲಿಕ್ಕೆ ನಾನು ಕೇಳಿದೆ ಏನಾಯ್ತು ಅಂತೇಳಿ. ಆವಾಗ ನನಗೆ ಸುದ್ದಿ ಸಿಕ್ತು, ಅವಳು ಬಾವಿ ಹಾರಿ ಜೀವ ತಗೊಂಡ್ಳು. ಯಾಕೆ ಬಾವಿ ಹಾರಿದ್ದು? ಮಕ್ಕಳು ಹೋಗಿ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಅವಳಿಗೆ ಗಂಡ ತೀರ್ಕೊಂಡಿದ್ದಾನೆ, ಕ್ಯಾನ್ಸರ್ ಅಂದ್ರೆ ಸಾವು ಹೇಳುವಂತ ಒಂದು ಕಲ್ಪನೆ ಇನ್ನು ಬಹಳ ಜನರಲ್ಲಿದೆ. ಸೊ ಈ ಮಾಹಿತಿ ಕೇಂದ್ರದಿಂದ ಅಂತ ಒಂದು ತಪ್ಪು ಕಲ್ಪನೆಗಳು ನಿವಾರಣೆ ಆಗಲಿಕ್ಕೆ ಬಹಳ ಸಹಾಯ ಆಗುತ್ತೆ. ಯಾಕಂದ್ರೆ ಪೇಷಂಟ್ಗೆ ಒಂಥರ ಕ್ಯಾನ್ಸರ್ ಆದ್ಮೇಲೆ ರೋಗಕ್ಕಿಂತ ಹೆಚ್ಚು ಸೈಕಲಾಜಿಕಲ್ ಶಾಕ್ ಬಹಳ ಇರ್ತದೆ. ಸೊ ಈ ಮಾಹಿತಿ ಕೇಂದ್ರ ಆಸ್ಪತ್ರೆಯಲ್ಲಿ ಒಂದು ಅತ್ಯುತ್ತಮ ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೆ. ನಾಗರಿಕರು ಇವತ್ತಿನ ದಿನ ಒಂದು ನಾವು ಸುದಿನ ಅಂತಾನೆ ಹೇಳಬೇಕು. ನನಗೆ ಮತ್ತು ಸಾಧಾರಣ ಸುರೇಶ್ ರಾವ್ ಅವರಿಗೆ ಸಾಧಾರಣ 25-30 ವರ್ಷದ ನಂಟು. ನಾನು ಮೇಲೆ ಹೋಗೋದು ಅವ್ರು ಶುರು ಮಾಡಿದಾಗಿಂದ ಸಾಧಾರಣ ಒಂದು 20 ವರ್ಷದ ಹಿಂದೆ ಐ ಥಿಂಕ್ ನಾವು ಮುರುಡೇಶ್ವರದಲ್ಲಿ ನಾರ್ತ್ ಕೆನರಾ ಒಂದು ಅಸೋಸಿಯೇಷನ್ ಇಂದ ವತಿಯಿಂದ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಬಗ್ಗೆ ಯಾವುದೋ ಒಂದು ಮುರುಡೇಶ್ವರದ ಹಾಲ್ನಲ್ಲಿ ಸಾಧಾರಣ ಒಂದು ಟೀಮ್ ಆಫ್ ಡಾಕ್ಟರ್ಸ್ ನಾರ್ತ್ ಕೆನರಾದವರಿಂದ ಬಂದು ಈ ಮಾಹಿತಿಯನ್ನು ನಾವು ಮಾಡಿದ್ವಿ. ಆ ಕಾಲದಲ್ಲಿ ನಾನು ಅವಾಗ ಟಾಟಾ ಹಾಸ್ಪಿಟ್ಲು ಅಥವಾ ದೂರದ ಬಾಂಬೆಗೆ ತೆರಳಬೇಕಿತ್ತು, ಈಗ ಇಲ್ಲೇ ಸಿಗ್ತಾ ಇದೆ ಅಂತೇಳಿ. ಇವತ್ತು ಎಲ್ಲ ಕಡೆಯಲ್ಲಿ ಮಂಗಳೂರಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಸೆಂಟರ್ಗಳು ಬಂದಿವೆ. ಎಲ್ಲ ಕೇಸ್ಗಳು ಇಲ್ಲಿಂದ ಬಹಳಷ್ಟನ್ನು ನಾನು ಸಾಧಾರಣ ಯಾವ ಆರ್ಗನದು ತಪ್ಪದೆ ಅಂತಿಲ್ಲ. ಇವತ್ತಿಗೆ ನಮ್ಮಲ್ಲಿ ಒಬ್ಬನು ಸೀನಿಯರ್ ಆಗಿ ಕಳಿಸ್ಕೊಟ್ಟಿದ್ದೆ, ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಆಗಿ ಅವನು ಸೆಕೆಂಡ್ರಿ ಇದ್ರಲ್ಲಿ ಹೋಗಿ SITs ಆಗಿ ನರಳುತ್ತಾ ಇದ್ದಾನೆ. ಸರ್ ಹೇಳುದು ಇದು ಎಲ್ಲಿಗೂ ಇದಿಲ್ಲ. ನಮ್ಮ ತಮ್ಮನಾದ ರಘುವೀರ ಅಮೆರಿಕ ಇದರಲ್ಲಿ ನ್ಯೂಜೆರ್ಸಿಯಲ್ಲಿ ಇದ್ದಾರೆ, ಅವರಿಗೂ ಕೇಳಿದೆ, ಅವರು ಹೇಳಿದ್ರು ಇಲ್ಲ ಅವನಿಗೇನು ಆಗೋದಿಲ್ಲ, 6 ತಿಂಗಳನ್ನೇ ಅವನಿಗೆ ಟೈಮು, ಮತ್ತು ಅದಕ್ಕೆ ಏನೋ ಮಾಡಲೇಬೇಡ, ಮನೆಯಿಂದ ಆರೈಕೆ ಮಾಡಿ ಅಂತ ಹೇಳಿ. ಇಷ್ಟು ಇದನ್ನ ಅಂತ ಸೀರಿಯಸ್ ಇದ್ದದ್ದನ್ನ ಮತ್ತೆ ಏನಾಗತ್ತೆ ಇಲ್ಲಿಯವರೆಗೆ ಇವ್ರು ಹೇಳ್ದಂಗೆ ಯಾವುದೋ ಒಂದು ಹೊಸ ತಲುಪಿದ್ರೆ ಅದು ನೋವಿನ ಅನುಭವ ಇಲ್ಲದ್ರೆ ಯಾರೂ ಮುಂದೆ ಬರೋದಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಇರಲಿ, ಗರ್ಭಕೋಶ ಕೊರಳ ಇರಲಿ, ಒಳಭಾಗ ಇದ್ದಲ್ಲಿ ಅವ್ರನ್ನ ಮುಜುಗರ, ಒಂದು ಡಾಕ್ಟರ್ ಹೇಳಿದ್ರಲ್ಲ, ತೋರಿಸ್ಕೊಳ್ಳಿಕ್ಕೆ ಮರ್ಯಾದೆ, ಮುಜುಗರ ಇದ್ದದ್ದನ್ನು ಹೇಳ್ಕೊಳ್ಳಿಕ್ಕೆ, ಲಿಂಫೋಮಾ, ಬೇರೆ ಇನ್ನಿಷ್ಟು ಪ್ರೋಸ್ಟೇಟ್ ಕ್ಯಾನ್ಸರ್, ಗರ್ಭಕೋಶ ಕೊರಳು, ಬ್ರೆಸ್ಟ್ ಕ್ಯಾನ್ಸರು, ಇವೆಲ್ಲವೂ ನೋವಿನ ಅನುಭವ ಇರುತ್ತೆ. ಏನೋ ಗಡ್ಡೆ ಬಂದೆ ನಾಟ ನೋಡಿಸೋನು, ಜಾತಕ ತೋರಿಸಿ ಏನಿಲ್ಲ ಅದು ಆರಾಮಿದ್ರೆ ಹೇಳ್ಬಿಟ್ರೆ ಸುಮ್ಮನೆ ಇರ್ತಾರೆ. ಬೆಳವಣಿಗೆಯಾಗಿ ಸೆಕೆಂಡ್ರಿ ಇವ್ರು ಹೇಳಿದ್ರಲ್ಲ 3rd ಸ್ಟೇಜ್ 4th ಸ್ಟೇಜ್ ನಾನು ಬಹಳಷ್ಟೇ ಕಳಿಸಿದ್ದೇನೆ. ಮತ್ತೆ ಬ್ಲೀಡಿಂಗ್ ಇಟ್ಟರೆ ಸ್ಪೆಕ್ಯುಲಮ್ ಇಟ್ಟರೆ ಬ್ಲೀಡಿಂಗ್ ನಿಲ್ಲಿಸಲಿಕ್ಕೆ ನಾನು ಕೆಲವೊಮ್ಮೆ GJL ಕಳಿಸಿದ್ದು ಉಂಟು. ಈ ಥರ ಕೇಸನ್ನು ಬಹಳಷ್ಟು ನಾನು ನೋಡಿದ್ದೆ. ಯಾಕೆಂದರೆ ನನಗೆ 50 ವರ್ಷ ಹಳ್ಳಿಯಲ್ಲಿ ಹೋದಾಗೂ ನಾನು ನೋಡಿದ್ದೆ. ಹಳ್ಳಿಯಲ್ಲಿ ಕ್ಯಾಂಪ್ ಮಾಡಿದ್ದೆ. ನಮ್ಮ ತಂದೆಯವರ ಹೆಸರು ಟ್ರಸ್ಟಿಂದ 5-10 ಸಾವಿರ ಆವಾಗ ಕಾಲದಲ್ಲಿ ಬಸ್ಸಿಗೆ ಹೋಗ್ಲಿಕ್ಕೆ ದುಡ್ಡು ಇರೋದಿಲ್ಲ, ಬಡತನ ಅಂಥವರಿಗೆ ಕಿಡ್ವಾಯಿ ಇಲ್ಲೆಲ್ಲ ಇವರೆಲ್ಲೂ ಕಳಿಸ್ಕೊಟ್ಟಿದ್ದೆ. ಇವತ್ತಿಗೂ ಫಂಡಿಂದ ಅವನಿಗೆ ಅವನ ಆರೋಗ್ಯ ಆರೈಕೆಗಾಗಿ ಒಂದು 20 ಸಾವಿರ ಫಂಡಿಂದ ಕೊಟ್ಟಿದ್ದೆ. ಹೀಗಾಗಿ ನಮ್ಮ ತಂದೆಯವರ ಹೆಸರು ಡಾಕ್ಟರ್ ಹಡ್ಕಾರ್ ಚಾರಿಟೇಬಲ್ ಫಂಡ್ ಅಂತಿದೆ. ಸ್ಪೆಷಲಿ ಕಿಡ್ನಿ ಫೇಲ್ಯೂರ್ ಆ್ಯಂಡ್ ಕ್ಯಾನ್ಸರ್ ಇವರಿಗೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟೇ ಕೊಡ್ತೇವೆ. ಇಲ್ಲೂ ಸಹ ಈ ಕೇಂದ್ರವು
ಹೆಚ್ಚಿಗೆಯಾಗಿ ಕಾರ್ಯಕ್ರಮವನ್ನು ಮಾಡಲಿ. ನಮ್ಮ ಶಾಸಕರು ಹೇಳ್ದಂಗೆ ಯಾರಿಗೂ ಈ ತೊಂದರೆ ಬರದೆ ಅಂತದೆ ಮಾಹಿತಿಯನ್ನು ಕೊಡಿ. ಹೇಗೆ ಕಾಲ್ಕೊಳ್ಬೇಕು, ಹೇಗೆ ಡಿಟೆಕ್ಷನ್ ಮಾಡ್ಕೊಳ್ಬೇಕು, ನೋವಿನ ಅನುಭವ ಇಲ್ದಿದ್ರು ಬೇರೆ ಯಾವ ರೀತಿಯಲ್ಲಿ ಬಂದರೂ ತೋರಿಸ್ಕೊಳ್ಬೇಕು. ಜನರಲಿ ಆ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಪ್ರೊಟೆಕ್ಷನ್ ಹೆಂಗೆ, ಟ್ರೀಟ್ಮೆಂಟು ಮುಂದೆ ಫಾಲೋಅಪ್ ಭಾಳ ಇರ್ತದೆ. ತಗೊಂಡು ಬಂದ್ಮೇಲೆ ಭಾಳ ಕ್ಲಾಸಲ್ಲಿ ಇರ್ತಾರೆ. ಎಲ್ಲದಕ್ಕೂ ಹಣದ ಕೊರತೆ ಇರ್ತದೆ. ಹಾಗಾಗಿ ಇದು ಒಳ್ಳೆಯ ಕೇಂದ್ರ, ಒಳ್ಳೆಯದಾಗಿ ಜನರಿಗೆ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮ ನಡೆದು ಲಾಭ ಸಿಗಲಿ ಅನ್ನುವುದೇ ನನ್ನ ಆಶಯ. ನಾನು ಹೆಚ್ಚು ಮಾತಾಡೋದಿಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯ ದಿನ ಹೋಗಲಿ ಅಂತ ನನ್ನ ದೇವರ ಪ್ರಾರ್ಥನೆ.